ಹಲೋ ಮಚ್ಚ ಹೆಂಗಿದೆ ಊಟ ಆಯ್ತಾ? ಊಟ ಏನ ಕೇಳಿಸ್ತೀವೇನೋ? ಲೋ ಏನೋ ಮಾತಾಡ್ತಿದ್ಯಾ? ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ. ಸರಿ ಅದೆಲ್ಲ ಬ್ರೋ ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಲೋ ಉಸಿರು ತಗೊಳ್ಳೋ, ಸ್ವಲ್ಪ ಅರ್ಥ ಆಗಂಗ್ ಮಾತಾಡೋ. ಏನೋ ಹೇಳ್ತಿದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ಸಂಜೆ ಸಿಗೋಣ ಅಂತ ನೀನು ಬಚ್ಚಿ ಅಂತ ಕೇಳ್ತಾ ಇದೀನಿ. ಫ್ರೆಂಡ್ಶಿಪ್ ಸಂಜಯ್ಯ ಯಾರದು? ನೀನ್ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ನಾಟಕ ಎಲ್ಲ ಮಾಡಬೇಡ. ಲೋ 3x ಅಲ್ಲಿ ಮಾತಾಡ್ತಿದ್ಯಲ್ಲೋ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾತಾಡೋ. ಸ್ಲೋ ಮೋಷನ್ ಇಲ್ಲ, ಲೂಸ್ ಮೋಷನ್ ಇಲ್ಲ. ಬರಂಗಿದ್ರೆ ಬದಿನೇನು ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಬತ್ತಿನೇನು ಬರಲ್ಲ ಅಂದ್ರೆ ಬದ್ದಿ ತಗೋರಲ್ಲ. ಬರ್ತ್ಯಾ? ಲೋ ಯಾರ ನೀನು MC ಬಿಜು ತಮ್ಮನ್ ತರ ಇದೆಯಲ್ಲೋ, ಮಾತಾಡೋ ಅಂದ್ರೆ ರ್ಯಾಪ್ ಮಾಡ್ತೀಯಲ್ಲೋ. ಏನ್ ಬರಲ್ಲ ಅಂತ ಹೋಗೈತಿ ಫೇಕ್ ಫ್ರೆಂಡ್ ನೀನು. ಲೋ ಮಾತಾಡಂಗಿದ್ರೆ ನಿಧಾನಕ್ಕೆ ಮಾತಾಡೋ, ಇಲ್ಲ ಅಂದ್ರೆ ಫೋನೇ ಮಾಡ್ಬೇಡ ನಂಗೆ ನೀನು. ಏನ್ ನಿಂಗೆ ಕಡೆ ಮಾತಾಡೋದು ಏನೋ ನೀನೇ ಕೇಳಿಸ್ಲಾಕ್ ಬರಲ್ಲ ಕಣೋ. ಕೇಳಿಸ್ತಾರೆ ಕೇಳಿಸಲ್ಲ ಕೇಳಿಸ್ತಾ? ರೋಡಲ್ಲಿ ಯಾಕೋ ನೀನ್ ಹಂಗ್ ಕಿರ್ಚ್ತಾ ಇದ್ಯಾ? ನಿಂಗೇನ್ ಮಾನ ಮರ್ಯಾದೆ ಇಲ್ವಾ? ಹೇಳ್ದೆ ತಾನೆ ನೀಟಾಗಿ ನೋಡ್ಕೋ ಅಂತ. ಕುತ್ಕೋ, ಸೀಟ್ ಬೆಲ್ಟ್ ಹಾಕೋ ಫಸ್ಟ್. ನನ್ಗೆ ಹೇಳ್ತಾನ ಮತ್ತೆ ರಿವರ್ಸ್ ಆಗ್ತಿದೆ ಕಣ. ನೀನ್ ಕೊಡೋ ಟೆನ್ಷನ್ಗೆ ನನ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆಲ್ಲ ಮರ್ತೋಯ್ತು. ಅವ್ರು ಬೇರೆ ಕಾರಲ್ಲಿ ಹೇಳ್ಕೊಟ್ಟಿದ್ದು, ಇದು ಬೇರೆ ಕಾರು. ನಂಗೆ ಅರ್ಥನೇ ಆಗ್ತಿಲ್ಲ ಇವಾಗ. ಕವ್ಯ ಹಿಂದ್ಗಡೆ ದೊಡ್ಡ ಬಸ್ ಬರ್ತಿದೆ ಕಣ, ಜಾಗ ಬಿಡ. ಏಯ್ ಯಾಕೋ ನಾವೇ ಹೆಣ್ಮಕ್ಳು ಯಾವಾಗ್ಲೂ ಸೈಡ್ ಹೋಗ್ಬೇಕು, ಗಂಡಸರು ಸೈಡ್ ಹೋಗ್ಬೋದಲ್ಲ? ಹಿಂಗೆ ಮಾಡಿನ ನಮಗ್ ತುಳಿದ್ ಬಿಟ್ಟಿದೀರಾ ನೀವು. ನಾಯಿ ಸೈಡ್ ಹೋಗು, ನಾಯಿ ಸೈಡ್ ಹೋಗು. ನಾಯಿಗೆ ಅರ್ಥ ಆಗ್ಬಿಡುತ್ತೆ ನಿನ್ ಭಾಷೆ. ನೀನ್ ಸೈಡ್ ಹೋಗಮ್ಮ. ಡ್ರೆಸ್ ನೋಡು ಎಷ್ಟ್ ಚೆನ್ನಾಗಿದೆ, ಕೊಡ್ಸೋ ನಂಗೆ. ಅಮ್ಮ ತಾಯಿ ಮುಂದೆ ನೋಡ್ಕೊಂಡು ನೋಡ್ಸಮ್ಮ ಸಾಕು. ನೀನ್ ಒಂದಿನ ಆದ್ರೂ ನಮ್ಗೆ ಮೋಟಿವೇಟ್ ಮಾಡಿದೇನೋ? ಇವ್ರು ಯಾವನ ಹಿಂದ್ಗಡೆ ಇಂದ ಹಾರರ್ ಹೊಡಿತಿದ್ರೆ ಭಯ ಆಗ್ತಾ ಇದೆ ನಂಗೆ. ನೀನ್ ಒಂದಿನ ಆದ್ರೂ ಕರೆಕ್ಟ್ ಆಗಿ ನಂಗೆ ಮೋಟಿವೇಟ್ ಮಾಡಿದ್ಯಾ, ಸರಿಯಾಗಿ ಓಡಿಸ್ತೀಯ ಕವ್ಯ, ಯು ಕ್ಯಾನ್ ಡೂ ಇಟ್ ಅಂತ. ಮುಂದೆ ವೆಹಿಕಲ್ಸ್ ನೋಡಮ್ಮ. ನೀನೇನ್ ಮೆಂಟಲ್? ಒಂದ್ಸತಿ ರೋಡ್ ನೋಡು ಅಂತ್ಯಾ, ಒಂದ್ಸತಿ ಗಾಡಿ ನೋಡು ಅಂತ್ಯಾ. ಸುಮ್ನೆ ಇರು, ನಾನ್ ಸರಿಯಾಗಿ ಡ್ರೈವ್ ಮಾಡ್ತಾ ಇದ್ದೀನಿ. ನನ್ ಕಾನ್ಸಂಟ್ರೇಷನ್ ಎಲ್ಲ ಹಾಳು ಮಾಡ್ತಾ ಇದೀಯ ನೀನು. ಪೊಲೀಸು ಕಡೆ ನನ್ನ ಹಿಡಿದ್ಬಿಡ್ತಾರೆ ಕಡೆ, ನಾನ್ ಸರಿಯಾಗಿ ಓಡಿಸ್ತಾ ಇಲ್ಲ ಅಂತ. ಪೊಲೀಸು ಅವ್ರ ಕೈ ಬೇರೆ ಮಾಡ್ತಿದ್ದಾರೆ, ನನ್ ಹೇಳ್ತಿದ್ದಾರೆ, ನಾನ್ ನಿಲ್ಲಿಸ್ಬೇಕೇನೋ. ನಿನ್ನ ಹತ್ರ ಎಲ್ಲೆಲ್ಲಿದಮ್ಮ, ಧೈರ್ಯವಾಗಿ ಓಡಿಸು. ಲೋ ಅಲ್ಲಿ ಮುಂದೆ ನಿಂತಿರೋ ಬೆಂಚ್ ನೋಡು ಎಷ್ಟ್ ಚೆನ್ನಾಗಿದೆ, ನಾವು ನೆಕ್ಸ್ಟ್ ತಗೊಳ್ಳೋಣ ಕಣೋ. ಅಲ್ಲಿ ಯಾವ ಕಾರ್ ಇದೆ ಅಂತಾನೆ ಗೊತ್ತಿಲ್ಲ, ಬೆಂಜ್ ಅಂತಿದೆ. ಟಾಟಾ ಸುಮೋ ಬೆಂಜ್ ಅಂತಾರೆ ಯಾರಾದ್ರು. ಅಯ್ಯೋ ಸೈಕಲ್ ಅವ್ನು ಅಡ್ಡ ಇದ್ದಾನೆ. ಸೈಕಲ್ ಆ ಕಡೆ ಹೋಗಿ ಅಂಕಲ್, ಸೈಕಲ್ ಅಂಕಲ್ ಆ ಕಡೆ ಹೋಗಿ. ಆರ ನೋಡಿ ಅಮ್ಮ, ಮಾತಾಡಿದ್ರೆ ಏನ್ ಕೆಲ್ಸ್ಬಿಡುತ್ತೆ ಅವ್ರಿಗೆ. ಲೋ ನಾವ್ ಅಲ್ಲೇ ರೈಟ್ ಹೋಗ್ಬೇಕಾಗಿತ್ತಲ್ವೇನೋ, ಮುಂದೆ ಬಂದ್ಬಿಟ್ನಲ್ಲ, ನಾನ್ ಏನ್ ಮಾಡ್ಬೇಕೀಗ? ಒಂದ್ ಕೆಲ್ಸ ಮಾಡು, ನಾನೇ ಗಾಡಿ ಓಡಿಸ್ತೀನಿ ಕುಡಿ. ಒಂದೇ ಒಂದ್ ಸತಿನೂ ನೀನ್ ನನಗ್ ಮೋಟಿವೇಟ್ ಮಾಡಲ್ಲ ಅಲ್ವಾ? ಕಾವ್ಯ ನೀನ್ ಓಡಿಸ್ಬಹುದು, ನೀನ್ ಓಡಿಸು ಪರವಾಗಿಲ್ಲ, ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ. ನೋಡು ಇವಾಗ ಸ್ಲೋ ಆಗಿ ಓಡಿಸ್ತೀನಿ, ಸ್ವಲ್ಪ ನೋಡ್ತಾ ಇರೋ. ಇಳಿಯಮ್ಮ, ಫಸ್ಟ್ ಇಳಿಯಮ್ಮ. ನೀನು ಫಸ್ಟ್ ಗಾಡಿ ಹತ್ತಿಸಲ್ಲ, ನಾನೇ ತಪ್ಪು. ಇಳಿಯಮ್ಮ. ಅವತಾರ ನೋಡಿದ್ರೆ ಅದಕ್ಕೆ ನೀವು ಕೋತಿ ಅಂತ ಹೆಸರಿಡ್ತಾ ಇದ್ರು ನಿಮ್ಗೆ ಅಂತ ನೀವು ಕಮೆಂಟ್ ಮಾಡಿದ್ದು. ನೀವೆಲ್ಲ ಕೋತಿಗಳು ಮುಳ್ಳಂದಿಗಳೆಲ್ಲ ಕಾಡಲ್ಲಿ ಇರ್ಬೇಕಾಗಿತ್ತು. ನಾಡಿಗೆ ಬಂದು MLA ಗಳಾಗಿ MP ಗಳಾಗಿ ಯಾಕೆ ಕೆಲಸ ಮಾಡ್ತೀವಿ? ಅಲ್ಲ ಸರ್, ನಲ್ಲಿ ನೀರ್ಗೋಸ್ಕರ ಜಗಳ ಆಡುವಂತ ಹೆಣ್ಮಕ್ಳು ಹಂಗ್ ಮಾತಾಡಲ್ಲ. ಆ ತರ ಮಾತಾಡ್ತೀರಿ ನೀವಿಬ್ರು. ನೀನ್ ಮುಳ್ಳಂದಿ, ನೀನ್ ಕೋತಿ, ನೀನ್ ಅದು, ನೀನ್ क्लिप आगे लाओ, कमर स्ट्रेट बिल्कुल। बाय बाय। ವಿಡಿಯೋ ನೋಡಿದೆ, ಅದರಲ್ಲಿ ನಮ್ಮ ಅಣ್ಣವರ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಚಿತ್ರನ ಎಡಿಟ್ ಮಾಡಿದ್ದಾನೆ ಹುಡುಗ. ಮಾಡಿಬಿಟ್ಟು ಅದರಲ್ಲಿ ಕೆಲವು ವಾಕ್ಯಗಳು ಸೇರಿಸಿ ತುಂಬಾ ಬದಲಾವಣೆ ಮಾಡಿ ತುಂಬಾ ಚೆನ್ನಾಗಿ ಮಾಡಲ್ಲ. ಯಾಕೋ ನನಗೆ ಅದನ್ನ ನಿಮ್ಗೆ ತಲುಪಿಸ್ಬೇಕು ಅನ್ನಿಸ್ತು, ಅದರಿಂದ ತಲುಪಿಸ್ತಾ ಇದ್ದೀನಿ. ನೀವೊಬ್ಬ ದೇಶ ಪ್ರೇಮಿ ಆದ್ರೆ
ನೀವು ಭಾರತಾಂಬೆಯ ಪುತ್ರ ನಾನು ಅಂತ ಹೆಮ್ಮೆ ಪಡೋರಾದ್ರೆ ನೀವು ಇದನ್ನ ಸಂತೋಷ ಪಡ್ತೀರಾ, ಇದನ್ನ ಒಪ್ಕೋತೀರಾ. ಆದ್ರೆ ನೀವು ತುರ್ಕ ಪ್ರಿಯರಾದ್ರೆ ಜಿಹಾದಿಗಳು ಬಾಂಬ್ ಇಕ್ಕೋದು ತಪ್ಪಲ್ಲ ಅನ್ನೋ ಗುಲಾಮರ ಸಂತತಿ ಹೌದಾದ್ರೆ ನಿಮ್ಗಿದು ನೋಡ್ಲೇಬೇಡಿ. ನೋಡಿ, ನಾನು ಮೋದಿಗೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿಲ್ಲ. ಭವ್ಯ ಭಾರತದ ಭದ್ರ ಬುನಾದಿಗೆ, ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ, ದೂರದೃಷ್ಟಿ ಹೊಂದಿರುವ ಸದೃಢ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಸ್ವಾರ್ಥ ಪ್ರಾಮಾಣಿಕ ಸೇವೆ ಮಾಡುವ ಸಮರ್ಥ ನಾಯಕನಿಗೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ದೇಶದ ಪ್ರಧಾನಿಯಾಗಲು ತಾಕತ್ತಿರಬೇಕು, ದಮ್ಮಿರಬೇಕು. ಸರ್ಜಿಕಲ್ ಸ್ಟ್ರೈಕ್ ಮಾಡುವ ತಾಕತ್ತು ಯಾರತ್ರ ಇದೆ? ಆರ್ಟಿಕಲ್ 370 ರದ್ದು ಮಾಡಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ ತಾಕತ್ತು ಯಾರತ್ರ ಇದೆ? ಕರೋನಾ ಸಮಯದಲ್ಲಿ 200 ಕೋಟಿ ವ್ಯಾಕ್ಸಿನೇಷನ್ ಸ್ವದೇಶದಲ್ಲಿ ತಯಾರು ಮಾಡಿ ಎಲ್ಲರಿಗೂ ಅಲ್ಪ ಸಮಯದಲ್ಲೇ ವ್ಯಾಕ್ಸಿನೇಷನ್ ಕೊಟ್ಟು 30 ಕೋಟಿ ವ್ಯಾಕ್ಸಿನ್ ಅನ್ನು ಹೊರದೇಶದವರಿಗೆ ರಫ್ತು ಮಾಡಿದ್ರು. ಆ ತಾಕತ್ತು ಯಾರತ್ರ ಇದೆ? ಚಂದ್ರಯಾನದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಧ್ರುವದಲ್ಲಿ ವಿಕ್ರಾಂತ್ ಉಪಗ್ರಹವನ್ನು ಇಳಿಸಿದ್ರು. ಆ ತಾಕತ್ತು ಯಾರತ್ರ ಇದೆ? ದೇಶದಾದ್ಯಂತ ಜಿಎಸ್ಟಿಯನ್ನು ಜಾರಿಗೆ ತಂದ್ರು. ಆ ತಾಕತ್ತು ಯಾರತ್ರ ಇದೆ? ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡಿಬೇಕಾದ್ರೆ ಯುದ್ಧ ಭೂಮಿಯಿಂದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡಿ ಸ್ವದೇಶಕ್ಕೆ ಕರ್ಕೊಂಡು ಬಂದ್ರು. ಆ ತಾಕತ್ತು ಯಾರತ್ರ ಇದೆ? ಈಗ ತಾನೇ ಮೊನ್ನೆ ನಮ್ಮ ಮಾಜಿ ಜಲಸೇನಾ ಅಧಿಕಾರಿಗಳನ್ನ ಮರಣದಂಡನೆಗೆ ಒಳಪಡಿಸಿದ್ರು. ಅವರನ್ನೂ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆ ತಾಕತ್ತು ಯಾರತ್ರ ಇದೆ? ಇನ್ನು ಅಭಿವೃದ್ಧಿಯ ವಿಷಯಕ್ಕೆ ಬಂದ್ರೆ, ಕಳೆದ 60 ವರ್ಷಗಳಲ್ಲಾದ ಅಭಿವೃದ್ಧಿ ಕೇವಲ 10 ವರ್ಷಗಳಲ್ಲೇ ಆಗಿದೆ. ಪ್ರತಿದಿನ 28 ಕಿಲೋಮೀಟರ್ ರಸ್ತೆಯನ್ನ ಮಾಡ್ತಾ ಇದ್ದಾರೆ. ಮನೆ ಮುಂದೆ ರಸ್ತೆ ಬಂದಿದೆ. ಕುಡಿಯುವ ನೀರಿನ ಸಂಪರ್ಕ, ವಿದ್ಯುತ್ ಸಂಪರ್ಕ ಮನೆ ಮನೆಗೂ ಸಿಕ್ಕಿದೆ. ಬೆಟ್ಟ ಗುಡ್ಡಗಳಲ್ಲಿಯೂ ಸಹ ರಸ್ತೆಗಳನ್ನ ಮಾಡಿದ್ದಾರೆ, ವಿದ್ಯುತ್ ಲೈನ್ಗಳನ್ನ ಎಳೆದಿದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಇಂಟರ್ನೆಟ್ ಕನೆಕ್ಷನ್ ಇದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಬ್ರಾಡ್ ಲೈನ್ ಇದೆ. ಯಾವುದೇ ಕೃಷಿಕ, ವರ್ತಕ, ಕಾರ್ಮಿಕರು ತಮ್ಮ ಎಲ್ಲಾ ಕೆಲಸಗಳನ್ನು ತಾವಿದ್ದಲ್ಲಿಯೇ ಮೊಬೈಲ್ನಿಂದ ಮಾಡ್ಕೋಬಹುದು. ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಪರೀಕ್ಷೆಗೆ ತನ್ನ ಗ್ರಾಮದಲ್ಲಿದ್ದುಕೊಂಡೇ ತಯಾರಿಯಾಗಬಹುದು. ನಮ್ಮ ದೇಶದ ಆರ್ಥಿಕತೆ 2014ರಲ್ಲಿ 11ನೇ ಸ್ಥಾನದಲ್ಲಿತ್ತು. ಈಗ 4ನೇ ಸ್ಥಾನದತ್ತ ದಾಪುಗಾಲಿಡುತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ 2013ಕ್ಕೆ ಹೋಲಿಸಿದರೆ ಡಬಲ್ ಆಗಿದೆ. ಈಗ ಮತ್ತೆ ಮೋದಿ ಪ್ರಧಾನಿ ಆದರೆ 2047ನೇ ಇಸ್ವಿ ಅಂದ್ರೆ ಸ್ವತಂತ್ರ ಬಂದ 100ನೇ ವರ್ಷಕ್ಕೆ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಪ್ರಬಲ ರಾಷ್ಟ್ರವಾಗುತ್ತೆ. ಆ ದಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನ ಹಾಕೋಣ. ಮೋದಿಗೆ ಮಕ್ಕಳು ಮೊಮ್ಮಕ್ಕಳು ಯಾರೂ ಇಲ್ಲ. ದಿನದ 24 ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ದೇಶವನ್ನು ಕಾಯುತ್ತಿರುವ ಕಾಲಭೈರವ. ಅವರಿಗೆ ನಮ್ಮ ಮತ. ನಾಲ್ಕು ಸೋಂಬೇರಿ ಗೆಳೆಯರು ಊಟಕ್ಕೆ ಕುಂತಿರ್ತಾರ. ಊಟದಾಗ ಉಪ್ಪು ಕಡಿಮೆ ಇರುತ್ತೆ. ಉಪ್ಪೇ ಇರಕಲ್ಲಪ್ಪ, ಅದಕ್ಕೆ ಅವ್ರ ಮುಖ ಇವ್ರ ಮುಖ ಅವ್ರು ನೋಡ್ತಿರ್ತಾರ. ಈಗ ಉಪ್ಪು ತರೋರ್ ಬೇಕು. ಉಪ್ಪು ನೀನ್ ತಾಂಬ ಅಂತ ಈ ತಾಂಬ ಅಂತ ಅದಕ್ಕೆ ಜಗಳ ಬೀಳುತ್ತೆ. ಅದ್ರಾಗ ಒಬ್ಬ ಐಡಿಯಾ ಮಾಡ್ತಾನ. ಏನ್ ಮಾಡ್ತಾನ, ಯಾರು ಫಸ್ಟ್ ಮಾತಾಡ್ತಾರೋ ಗಪ್ಚುಪ್ ಪಾಠ ಆಡೋಣ, ಯಾರು ಫಸ್ಟ್ ಮಾತಾಡ್ತಾರೋ ಅವ್ರು ಹೋಗಿ ಉಪ್ಪು ತರ್ಬೇಕಂತಾರ. ಆಯ್ತು ಅಂತ ಎಲ್ರ ಬಾಯಿಗೆ ಬಿ ಹಾಕ್ಯಂಡ್ ಕುಂತು ಬಿಡ್ತಾರ. ಹಂಗೆ ರಾತ್ರಿ ಆಗ್ಬಿಡುತ್ತೆ. ರಾತ್ರಿ ಹಂಗೆ ಮಕ್ಕಂಬಿಡ್ತಾರ, ಊಟನೇ ಮಾಡಕ್ಕಲ್ಲ. ಮತ್ತೆ ಬೆಳಗ ಮುಂಜಾನೆ ಎದ್ದು ಯಾರು ಮಾತಾಡ್ತಾರ ಫಸ್ಟ್ ಅಂತ ನೋಡ್ತಾರ. ಯಾರು ಮಾತಾಡೋದಿಲ್ಲ. ಹಂಗೆ 4-5 ದಿನ ಆದ್ಮೇಲೆ ಅವ್ರು ಧ್ಯಾನ ತಪ್ಪು ಬಿದ್ದು ಬಿಡ್ತಾರ. 4-5 ದಿನ ಮೇಲೆ ಮನೆ ಬಾಗ್ಲು ತೆಗಿಯಕಲ್ಲ. ಅದಕ್ಕೆ ಪಕ್ಕದ ಮನೆಯವರು ಬಂದು ಬಾಗ್ಲು ಮುರಿದು ಬಂದು ನೋಡಿದ್ರೆ ಇವ್ರು ಮಕ್ಕಂಡಿರ್ತಾರ. ಇವ್ರು ಸತ್ತೋಗ್ಬಿಟ್ಟಾರ ಅಂತೆಲ್ಲ ಚಟ್ಟ ಗಿಟ್ಟ ರೆಡಿ ಮಾಡಿ ಫಸ್ಟ್ನೇ ಚಟ್ಟ ಎತ್ತಾರಪ್ಪ. ಅದ್ರಾಗ ಅವ್ನು ಹೇಳ್ದಾನ, ಯಪ್ಪ ನಾನ್ ಸತ್ತಿರ್ಲೋ ಯಪ್ಪ ಅಂದಾಗ ಇನ್ನ ಮಿಕ್ಕಿದ್ದವ್ರು ಇರ್ತಾರಲ್ಲ, ಹೋಗಲೆ ಉಪ್ ತಾಂಬಾಲೆ ಅಂತಾರ. ರಾಜಕಾರಣಕ್ಕೆ ಬನ್ನಿ, ಬಟ್ ಇಲ್ಲಿ ಎಲ್ಲಾ ರೀತಿಯ ತೇಜೋವಧೆಗಳಿರುತ್ತೆ. ತಟ್ಕೊಳ್ಳೋ ಶಕ್ತಿ ಇದ್ರೆ ನಿಮ್ಮ ನೇಚರ್ ಅನಲೈಸ್ ಮಾಡಿ. ತಟ್ಕೊಳ್ಳೋ ಶಕ್ತಿ ಇದ್ರೆ ಪಾಲಿಟಿಕ್ಸ್ ಬನ್ನಿ. 3 ಬಿಟ್ಟವರಾದ್ರೆ ಬನ್ನಿ ಅಂತ ಬೇಸಿಕಲ್. ಈಗ 11 ವರ್ಷ ಆಯ್ತು. ಏನ್ ಮಾಡಿದಾರೆ ಕರ್ನಾಟಕಕ್ಕೆ, ಏನ್ ಮಾಡಿದಾರೆ ಕಲಬುರಗಿಗೆ? ಇವರು ಲೆಕ್ಕ ಕೊಡ್ಲಿ ನೋಡೋಣ. ಮತ್ತೆ ಶಾ ಅವ್ರಿಗೆ ಏನ್ ಕತ್ತೆ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ? ಕಲಬುರಗಿಗೆ ಬುಲೆಟ್ ಟ್ರೈನ್ ಬರ್ತಾ ಇರೋದು ಯಾರು ಮಾಡಿಸ್ತಾ ಇರೋ? ನೀನು ನಿಮ್ಮ ಅಪ್ಪ ಸೇರ್ಕೊಂಡು ಮಾಡಿಸ್ತಾ ಇದ್ದೀರಾ? ನೀನು ನಿಮ್ಮ ಅಪ್ಪ ಸೇರ್ಕೊಂಡು 45 ವರ್ಷದಿಂದ ಆಡಳಿತ ಮಾಡ್ತಾ ಇದ್ರೆ ಕಲಬುರಗಿಯಲ್ಲಿ ನೀವೇನ್ ಶಾಡ ತೆರಿತಾ ಇದ್ದೀರಾ? ಬಂದಿರೋ ಕೇಂದ್ರ ಸರ್ಕಾರದಿಂದ ಬಂದಿರೋ ದುಡ್ಡುಗಳೆಲ್ಲ ಬಿಲ್ಡಿಂಗ್ ಕಟ್ಕೊಂಡು 1000 ಎಕರೆ ಜಮೀನುಗಳು ಮಾಡ್ಕೊಂಡಿದ್ದೀರಾ. ನೀವು ಉದ್ಧಾರ ಮಾಡಕ್ಕಾಗಲ್ವಾ?